ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಮಂಗಳವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗ್ 5 ಗಂಟೆಗೆ ನನ್ನ ಹಸ್ಬೆಂಡ್ ಎದ್ದು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವ್ರ ಫ್ರೆಂಡ್ ಜೊತೆ ಟೆಂಪಲ್ಗೆ ಹೋಗಿದ್ದಾರೆ. ನನ್ನನ್ನು ಮಾತ್ರ ಎಲ್ಲೂ ಕರ್ಕೊಂಡು ಹೋಗಲ್ಲ, ಅವ್ರು ಮಾತ್ರ ಹೋಗ್ತಾ ಇರ್ತಾರೆ. ಅಂದರೆ ಅವ್ರ ಫ್ರೆಂಡಿದು ಹೊಸ ಕಾರ್ ತೊಗೊಂಡಿದ್ದಾರೆ, ಅದಕ್ಕೆ ನನ್ನ ಹಸ್ಬೆಂಡು ಜೊತೆಗೆ ಹೋಗಿದ್ದಾರೆ. ಹಾಗೆ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ, ಡ್ರೈವರ್ ಆಗಿ ಹೋಗಿದ್ದಾರೆ. ನಾನು ಅದೇ ಹೇಳಿದ್ದು, ಡ್ರೈವರ್ ಆಗಿ ಹೋಗ್ತಾಯಿದ್ದೀರಾ, ಹೋಗಿ ಹೋಗಿ ಅಂತ. ಸೊ ಇದಂತಲ್ಲ, ಫ್ರೆಂಡ್ಸ್ ಜೊತೆ ಹಾಗೆ ಅವ್ರಿಗೆ ಡ್ರೈವಿಂಗ್ ಅಷ್ಟಾಗಿ ಬರಲ್ಲ, ಅದಕ್ಕೆ ನನ್ನ ಹಸ್ಬೆಂಡ್ ಡ್ರೈವ್ ಮಾಡಿಕೊಂಡು ಹೊಸ ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ ಟೆಂಪಲ್ಗೆ. ಸೊ ನಾನು ಕರ್ಕೊಂಡು ಹೋಗಿ ಟೆಂಪಲ್ಗೆ ಎಲ್ಲಾದರೂ ಅಂತ ಹೇಳಿದ್ದೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇಷ್ಟೊತ್ತಿಗೆ ಎಲ್ಲ ಕೆಲಸಗಳು ಆಯಿತು ಫ್ರೆಂಡ್ಸ್. ನಾನು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಎಣ್ಣೆ ಹಚ್ಕೊಂಡು ಬಾಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆನಾ? ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಸ್ನಾನ ಆಗಿ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಇವಾಗ ನಾನು ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸಿಕ್ಕು ಸ್ವಲ್ಪ ಇತ್ತು, ಅದಕ್ಕೆ ಎಣ್ಣೆ ಹಚ್ಕೊಳ್ಳೋಕ್ಕಿಂತ ಮುಂಚೆ ಸಿಕ್ಕು ಬಿಡಿಸ್ಕೊತಾ ಇದ್ದೀನಿ. ನನಗೆ ಬೇಗ ಸಿಕ್ಕಾಗ್ಬಿಡುತ್ತೆ ಫ್ರೆಂಡ್ಸ್, ಅದಕ್ಕೆ ಆಗಾಗ ಎಣ್ಣೆ ಎಲ್ಲ ಹಚ್ಕೊತಾ ಇರಬೇಕು ಅನ್ನೋದು. ನಾನು 2-3 ದಿನ ಆಯಿತು ಎಣ್ಣೆ ಹಚ್ಕೊಂಡು ತಲೆಗೆ, ಅದಕ್ಕೆ ಇವಾಗ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ಆಮೇಲೆ ಕ್ಲೀನಾಗಿ ತಲೆ ಬಾಚ್ಕೊಂಡು ಇದ್ಬಿಟ್ರೆ ಸಾಕು. ಹೆಣ್ಮಕ್ಳಿಗೆ ಜಾಸ್ತಿ ಸಿಕ್ಕು ಬಿಡಬಾರ್ದಂತೆ. ಜೀವನದಲ್ಲೂ ಅಷ್ಟೇ ಸಂಕಷ್ಟಗಳು ಜಾಸ್ತಿ ಆಗುತ್ತೆ ತಲೆಯಲ್ಲಿ ಸಿಕ್ಕು ಜಾಸ್ತಿ ಇದ್ದರೆ ಹೆಣ್ಮಕ್ಳಿಗೆ ಅಂತ ನಾನು ಎಲ್ಲೋ ಕೇಳಿದ ನೆನಪು. ಸೊ ಕೂದಲು ಕೂಡ ಅಷ್ಟೇ, ಮನೇಲಿ ಎಲ್ಲಂದ್ರೆಲ್ಲ ಹಾಕ್ಬಾರ್ದು, ಹೊಸ್ಲ ಮೇಲೆಲ್ಲ ಹಾಕ್ಬಾರ್ದು, ತುಂಬ ಕೇರ್ಫುಲ್ಲಾಗಿರಬೇಕು. ಏನು ಅದೆಲ್ಲ ಒಂಥರ ಸಂಕಷ್ಟವೇ ಆಗುತ್ತಂತೆ ಹೆಣ್ಮಕ್ಳಿಗೆ. ಅದಕ್ಕೆ ಮನೇಲಿ ಎಲ್ಲೂ ಕೂದಲು ಏನಾದರೂ ಇತ್ತು ಅಂದರೆ ಆ ತಕ್ಷಣಕ್ಕೆ ಅಲ್ಲೇ ಎತ್ಬಿಡಬೇಕು. ಸೊ ನನಗಂತೂ ಅವಾಗವಾಗ ಕೂದಲು ಉದುರುತ್ತೆ ಫ್ರೆಂಡ್ಸ್, ಯಾಕಂದರೆ ನನ್ನ ಮಗಳು ಹಾಕಿ ಕಿತ್ತು ಎಳಿತಾ ಇರ್ತಾಳೆ ನನ್ನ ಕೂದಲನ್ನೆಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ಅವಳು ಇವಾಗ 2 ವರ್ಷ, ಇವಾಗಲೇ ಹಿಂಗೆ ಆಡ್ತಾಳೆ. ಇನ್ನು 3ನೇ ವರ್ಷಕ್ಕೆ ಇನ್ನೂ ಮಕ್ಕಳು ಜಾಸ್ತಿ ಹಠ ಮಾಡೋದು, ಗಲಾಟೆ ಮಾಡೋದು, ಕಿರ್ಚಾಡೋದು ಎಲ್ಲ ಜಾಸ್ತಿ ಅಂತೆ ಮಕ್ಳುಗಳು. ಅವಾಗ ಹೆಂಗಪ್ಪ ನನ್ನ ಮಗಳನ್ನ ಸಹಿಸ್ಕೊಳ್ಳೋದು ಅಂತ ಅನ್ನಿಸ್ತಾ ಇದೆ ನೋಡಿ. ಬುಡಕ್ಕೆಲ್ಲ ನಾನು ಕ್ಲೀನಾಗಿ ಎಣ್ಣೆ ಹಚ್ಕೊಂಡೆ. ನಾನು ಎಣ್ಣೆ ಹಚ್ಕೊಂಡ್ಮೇಲೆ ಒಂದು ಸ್ವಲ್ಪ ಸ್ಮೆಲ್ ನೋಡ್ತೀನಿ. ಎಣ್ಣೆ ಸ್ಮೆಲ್ಲು ಬಂದರೆ ಎಣ್ಣೆ ಎಲ್ಲ ಕೂದಲಿಗೆ ಚೆನ್ನಾಗಿ ಹಚ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಆವಾಗ ಫಿಕ್ಸ್ ಆಗಿ ಹೋಗ್ತೀನಿ. ಇವಾಗ ನೋಡಿ ಕ್ಲೀನಾಗಿ ಬಾಚ್ಕೊಂಡು ಸಿಕ್ಕಿಲ್ಲದೆ ಈಗ ತಲೆ ಬಾಚ್ಕೊತಾ ಇದ್ದೀನಿ, ಜಡೆ ಎಣ್ಕೊತಾ ಇದ್ದೀನಿ. ನಾನು ಸಿಂಪಲ್ಲಾಗೆ ಜಡೆ ಹಾಕ್ಕೊಳ್ಳೋದು ಫ್ರೆಂಡ್ಸ್. ಕಾಲೇಜ್ ಟೈಮಲ್ಲೆಲ್ಲ ಹೇರ್ ಸ್ಟೈಲ್ ಅಂತೆಲ್ಲ ಮಾಡ್ತಾಯಿದ್ವಿ. ಈಗ ಯಾವ ಹೇರ್ ಸ್ಟೈಲ್ ಮಾಡೋಕ್ಕೂ ನನಗೆ ಇದೇ ಮನಸ್ಸೇ ಬರೋಲ್ಲ. ಯಾಕಂದರೆ ನನಗೆ ಜಾಸ್ತಿ ನನ್ನ ಮಗಳ ಕಡೆನೇ ಗಮನ ಇರೋದು ಫ್ರೆಂಡ್ಸ್, ಅದೇನೋ ಒಪ್ಕೊಂಡ್ಬಿಡ್ತೀನಿ. ಅವಳಿಗೆ ಬೇರೆ ಇವಾಗ ಹುಷಾರಿಲ್ವಲ್ಲ, ಅದಕ್ಕೆ ನನಗೆ ಅವಳ ಕಡೆನೇ ಗಮನ ಜಾಸ್ತಿ. ಒಂದೊಂದು ಸರಿ ಲಾಕ್ಸು ಮಾಡಲ್ಲ ನಾನು ಮನೆಯಲ್ಲಿ. ಆ ಪರಿಸ್ಥಿತಿ ನೋಡಿ ನನ್ನ ಹಸ್ಬೆಂಡು ಮನೇಲಿ ಇದ್ರೆ ಅವ್ರ ಜೊತೆ ಮಾತಾಡ್ಕೊಂಡು ಇದ್ಬಿಟ್ಟೆ. ಅಯ್ಯೋ ನೋಡಿದ್ರಾ ಕೂದಲು ಎಷ್ಟೊಂದು ಬಂದುಬಿಟ್ಟಿತ್ತು, ಯಪ್ಪ ಇಷ್ಟೊಂದು ಕೂದಲು ಉದುರ್ತಾ ಇದೆ ಹೆಂಗೆ ಫ್ರೆಂಡ್ಸ್. ಸೊ ಈಗ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಹುಣಸೆನೆಲ್ಲ ಹಾಕ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಟಿಫನ್ ನಾವು ಯಾವಾಗಲೂ ಸಿಂಪಲ್ಲಾಗೆ ಮಾಡಿಬಿಡ್ತೀವಿ ಫ್ರೆಂಡ್ಸ್. ಸುಮ್ಮನೆ ಬೆಳಗ್ಗೆನೇ ಅನ್ನ ಸಾಂಬಾರು ಮುದ್ದೆ ಎಲ್ಲ ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ಯಾಕಂದರೆ ನನ್ನ ಮಗಳು ಕೈ ಬಿಡೋದಿಲ್ಲ ನಿಜ ಫ್ರೆಂಡ್ಸ್. ಅಜ್ಜಿ ತಾತ ಎಷ್ಟು ಕರಿತಾ ಇರ್ತಾರೆ, ಬಾ ಬಾ ಅಂತ ಕರಿತಾ ಇರ್ತಾರೆ, ಅವ್ರ ಹತ್ರ ಹೋಗೋದೇ ಇಲ್ಲ. ಈ ನಡುವೆ ಹೆಂಗೆ ಅವಳನ್ನ ಬಯಸ್ತೀನಿ ಅಂದರೆ, ನೋಡು ಸಿರಪ್ ಹಾಕ್ತೀನಿ ಅಂತ ಹೇಳ್ಬಿಡ್ತೀನಿ, ಅವಾಗ ಅಜ್ಜಿ ತಾತ ಹತ್ರ ಹೋಗ್ಬಿಡ್ತಾಳೆ. ಇವಾಗ ಇದೊಂದು ಹೊಸದು ನೋಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಾಂದರೆ ನನ್ನ ಮಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಭಯ ಇರಬೇಕು. ಭಯ ಇಲ್ಲ ಅಂತಂದರೆ ಅಷ್ಟೇ, ಮಕ್ಕಳದು ಬರೀ ಈ ಹಠ ಮತ್ತು ಹೇಳಿದ ಮಾತು ಕೇಳ್ದಿರ ಹಂಗೆ ಬೆಳೆದು ಬಿಡ್ತಾರೆ. ಸೊ ನೋಡಿ ಪುಳಿಯೋಗರೆ ಹಾಕ್ಕೊಂಡೆ ಆಫ್ ಮಾಡಿಬಿಡ್ತೀನಿ. ಜಾಸ್ತಿ ಇದು ಮಾಡಬಾರ್ದು, ಹುಳಿ ಅಂಶ ಎಲ್ಲ ಹೊರ್ಟೋಗ್ಬಿಡುತ್ತೆ. ಸೊ ನೋಡಿದ್ರೆ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಪುಳಿಯೋಗರೆ ಮಾಡ್ಕೊತಾ ಇದ್ದೆ ಇವಾಗ ನಾನು. ನನ್ನ ಮಗಳು ಮೇಲೆ ಹೋಗಿದ್ದಾಳೆ ಅಜ್ಜಿ ತಾತ ಜೊತೆ. ನಾನು ಹೇಳಿದೆ ಅಮ್ಮಂಗೆ, ನಾನು ಬಟ್ಟೆಗಳು ಒಣಗಾಕ್ತೀನಿ ಬಿಡು ಅಂತ ಅಂದ್ಬಿಟ್ಟು. ಇಲ್ಲ ಇವಾಗೆ ಒಣಗಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅವರೇ ಎತ್ಕೊಂಡು ಹೋದರು. ಹಾಗೆ ನನ್ನ ಮಗಳು ಮೇಲೆ ಅಂದರೆ ಬಳೆ ಇಷ್ಟ ಅವಳಿಗೆ, ಮೇಲ್ಗಡೆ ಹೋಗಿ ಆಟ ಆಡೋಕ್ಕೆ. ಅದಕ್ಕೆ ನಾನು ಬರ್ತೀನಿ ಅಂತ ಅವಳು ಹೋಗಿದ್ದಾಳೆ. ಈಗ ಅಜ್ಜಿ ತಾತ ಇಬ್ಬರು ಮೇಲ್ಗಡೆ ಕರ್ಕೊಂಡೋಗಿದ್ದಾರೆ ಪಾಪನ. ಕರ್ಕೊಂಡೋಗಿ ಬಟ್ಟೆಗಳು ಒಣಗಾಕಿ ಹಂಗೆ ಬರ್ತಾರೆ. ನಾನು ಹೇಳ್ತೀನಿ ಫ್ರೆಂಡ್ಸ್ ನಾನೇ ಮಾಡ್ತೀನಿ ಅಂತ, ಆದರೆ ಬಿಡೋದೇ ಇಲ್ಲ.
ಮನೆ ಎಷ್ಟು ಕತ್ಲಾಗಿರುತ್ತೆ ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್ ಬೇಜಾರಾಗುತ್ತೆ. ಇಷ್ಟು ದುಡ್ಡು ಕೊಟ್ಟು ಮನೆ ಕಟ್ಸ್ಬಿಟ್ಟು ಕರೆಂಟು ಒಂದು ಲೈಟ್ ಹಾಕಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತ. ನಮ್ಮಮ್ಮ ಯಾವಾಗಲೂ ಲೈಟ್ ಆಫ್ ಮಾಡಿಬಿಡ್ತಾರೆ. ಅಗ್ಲೊತ್ತಲ್ಲಿ ಏನಕ್ಕೆ ಲೈಟು ಅಂತ ಕೇಳ್ತಾರೆ. ಬೇಕಲ್ವಾ ಫ್ರೆಂಡ್ಸ್, ಮನೆ ಸ್ವಲ್ಪ ಕತ್ಲಾಗಿ ಕಾಣುತ್ತೆ ಅಂದರೆ ಲೈಟ್ ಹಾಕ್ಬೇಕಲ್ವಾ. ಸೊ ನೋಡಿ, ಕಿಟಕಿ ತೆಗ್ದಿದ್ದೀನಿ ಎಷ್ಟು ಬೆಳಕು ಬಂತು ಅಂತ. ತೊಳ್ಳಿ ಇಲ್ಲೇನು ಮಾಡ್ತಾ ಇದೀಯಾ? ಬಾ ಕೆಳಗಡೆ ಹೋಗೋಣ, ಬಾ ಹೋಗೋಣ, ಬಾ ಕೆಳಗಡೆ. ಐ ಲವ್ ಯು ಮಮ್ಮಿ ಅನ್ನು ಹೇಳ್ತೀಯಲ್ಲ ನೀನು? ಜುಟ್ಟು ತೆಗಿತೀನಿ. ಐ ಲವ್ ಯು ಮಮ್ಮಿ ಅನ್ನು. ಐ ಲವ್ ಯು ಮಮ್ಮಿ. ಐ ಲವ್ ಯು ಮಮ್ಮಿ. ಅಲ್ಲ ಐ ಲವ್ ಯು ಮಮ್ಮಿ ಹೇಳ್ಮ. ಐ ಲವ್ ಯು ಮಮ್ಮಿ ಅಂತ. ಕಾಲು ನಂಗೆ ಹೇಳ್ಬಿಡು. ಐ ಲವ್ ಯು ಮಮ್ಮಿ ಅಂತ ಹೇಳ್ಬಿಡು. ಐ ಲವ್ ಯು ಮಮ್ಮಿ ಅನ್ನು. ವೆರಿ ಗುಡ್, ಥ್ಯಾಂಕ್ ಯು. ಫ್ರೆಂಡ್ಸ್, ಪಾಪು ಚೆನ್ನಾಗೇ ಮಾತಾಡ್ತಾಳೆ, ಎಲ್ಲ ಥರನೂ ಮಾತಾಡ್ತಾಳೆ. ನಾವೇನು ಮಾತಾಡ್ತೀವೋ ಅದನ್ನೇ ರಿಪೀಟ್ ಮಾಡ್ತಾಳೆ. ಇಲ್ಲಿ ಕೆಳಗಡೆ ಅಲ್ಲ ಕೂತಿರ್ತೀಯಾ? ಸೊ ತುಂಬ ಮಾತಾಡ್ತಾಳೆ ಫ್ರೆಂಡ್ಸ್ ನನ್ನ ಮಗಳು. ಅವ್ರ ಅಜ್ಜಿ ಜೊತೆ ಒಂದೊಂದು ಸರಿ ವಾದ ವಿವಾದಗಳು ಮಾಡ್ತಾಳೆ. ಏನದು ಬಾಯಲ್ಲಿ ಎಲ್ಲ ಆನು? ಫ್ರೆಂಡ್ಸ್, ನಾವು ಗಿಫ್ಟ್ ಶಾಪ್ ಇಟ್ಟಿದ್ದೀವಲ್ಲ, ಸೊ ಏನೂ ಸರಿಗೆ ಆರ್ಡ್ರ್ ಬರ್ತಾನೇ ಇಲ್ಲ. ಒಂದೋ ಎರಡೋ ಆರ್ಡ್ರ್ ಬರುತ್ತೆ ಅಷ್ಟೇ ಫ್ರೆಂಡ್ಸ್. ನೆನ್ನೆ 2 ಆರ್ಡ್ರ್ ಬಂದಿತ್ತು. 500 ರೂಪಾಯಿ ಬಂತು ಅಷ್ಟೇ. ತಿಂಗಳೆಲ್ಲ ಸೇರಿದ್ರೆ 500 ರೂಪಾಯೂ ಆಗಲ್ಲ ನಮಗೆ. ನಿಜ ಹೇಳ್ಬೇಕಂದ್ರೆ ನನ್ನ ಅಕೌಂಟಲ್ಲೂ 1 ರೂಪಾಯಿ ಇಲ್ಲ, ನನ್ನ ಹಸ್ಬೆಂಡ್ ಅಕೌಂಟಲ್ಲೂ 1 ರೂಪಾಯಿ ಇಲ್ಲ. ಸೊ ಅಂಗಡಿಯಿಂದ ಬಂದಿರೋ 500 ರೂಪಾಯಿ ಅದನ್ನು ನನ್ನ ಮಗಳಿಗೋಸ್ಕರನೇ, ಅವಳಿಗೆ ಇರಲಿ ಅಂತ ಅಂದ್ಬಿಟ್ಟು ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಜೊತೆಗೆ ಸೇವಿಂಗ್ಸ್ ಮಾಡ್ತಾಯಿದ್ದೀವಿ. ನಿಜ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ನಾವು ತಂದೆ ತಾಯಿ ಆಗೋವರೆಗೂ ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಮ್ಮನ್ನ ಬೆಳೆಸಿರ್ತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಈಗ ನಾವು ನಮ್ಮ ಮಗಳಿಗೆ ಎಷ್ಟು ಕಷ್ಟಪಟ್ಟು ಎಲ್ಲ ಸೇವಿಂಗ್ಸ್ ಮಾಡ್ತಾಯಿದ್ರೆ ಇವಾಗ ಗೊತ್ತಾಗ್ತಾಯಿದೆ ಎಷ್ಟು ಕಷ್ಟಪ್ಪ ಒಂದು ಮಗುನ ಸಾಕೋದು. ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ರು ನಮ್ಮನ್ನ ಸಾಕೋಕ್ಕೆ ಅಂತ. ನಿಜವಾಗ್ಲೂ ಫ್ರೆಂಡ್ಸ್, ತುಂಬ ಕಷ್ಟಪಟ್ಟಿರ್ತಾರೆ ತಂದೆ ತಾಯಿರು. ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಬೇಕು. ಯಾರು ತಂದೆ ತಾಯಿಗೆ ಬೇಜಾರು ಮಾಡಿಸ್ತೀರಾ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಅಷ್ಟೇ, ತುಂಬಾ ಕಷ್ಟಪಟ್ಟಿರ್ತಾರೆ ನಮ್ಮ ತಂದೆ ತಾಯಿನೂ. ಬೆಳೆಸಿ ಓದಿಸಿ ಮದುವೆ ಎಲ್ಲ ಮಾಡಿಸಿ ಇಷ್ಟಕ್ಕೆಲ್ಲ ಎಲ್ಲ ಚೆನ್ನಾಗೇ ನೋಡ್ಕೊಂಡಿರ್ತಾರೆ, ಎಷ್ಟೋ ಕಷ್ಟಪಟ್ಟಿರ್ತಾರೆ. ನಾವು ಅದನ್ನು ಮುಂದಕ್ಕೆ ಅವ್ರು ಕಷ್ಟಪಡ್ದಿರೋ ಥರ ನಾವು ನೋಡ್ಕೊಬೇಕು. ನೀರಲ್ಲಿ ಆಡಬೇಡ, ನೋಡು ಹೆಂಗಿದೆ ಕ್ಲೈಮೇಟು, ತಣ್ಣಗಿದೆ. ಇನ್ನು ಫ್ರೆಂಡ್ಸ್, ನಮ್ಮ ಥರ ಮಿಡ್ಲ್ ಕ್ಲಾಸು ಮಧ್ಯಮ ತರಗತಿ ಇರುತ್ತಲ್ಲ ಕುಟುಂಬಗಳು, ತುಂಬ ಕಷ್ಟ ಫ್ರೆಂಡ್ಸ್. 1 ರೂಪಾಯಿ ಕೂಡಿಕ್ಕೋದಕ್ಕೂ ತುಂಬ ಕಷ್ಟಪಡಬೇಕು. ನಿಜವಾಗ್ಲೂ ಏನೇ ಮನೇಲಿ ಖಾಲಿ ಆದರೂ ಏನಾದರೂ ಅದರಲ್ಲಿ ಇದೆಯಾ ಅಂತ ಅಂದ್ಬಿಟ್ಟು ನೋಡೇ ಆಮೇಲೆ ಇನ್ನೇನು ಇಲ್ಲ ಅಂತ ಅಂದಾಗನೇ ನಾವೇನಾದರೂ ಹೋಗಿ ತಗೊಂಬರೋದು. ಅಷ್ಟು ಕಷ್ಟ ಆಗೋಗ್ಬಿಟ್ಟಿದೆ. ಏನಾಗಲಿ ಅರ್ನಿಂಗ್ಸ್ ಅನ್ನೋದೊಂದು ಇರಬೇಕು ಫ್ರೆಂಡ್ಸ್. ಇನ್ನೂ ಅಂಗಡಿ ಸ್ಟಾರ್ಟಪ್ಪಲ್ಲೇ ಇದೆ. ಯಾವಾಗ ಬಿಸ್ನೆಸ್ ಆಗುತ್ತೋ ಅಂತ ನಮ್ಮವರಂತೂ ತುಂಬ ಕಷ್ಟಪಟ್ಟು ತುಂಬ ವೆಯ್ಟ್ ಮಾಡ್ತಾಯಿದ್ದಾರೆ. ಯಾವಾಗಪ್ಪ ಅಂಗಡಿ ಅರ್ನಿಂಗ್ಸ್ ಆಗುತ್ತೆ ಅಂತ ನೋಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ನಾವು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂದ್ಕೊಂಡ್ರೆ ಯಾವುದೂ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ ನನ್ನ ಹಸ್ಬೆಂಡು. ಅವರು ಏನೋ ಒಂದು ಮಾಡಿ ಹೆಂಗಾದರೂ ಅರ್ನಿಂಗ್ಸ್ ಮಾಡೋಣ ಅಂತ ನನ್ನ ಹಸ್ಬೆಂಡು ನೋಡ್ತಾ ಇದ್ದಾರೆ. ಹಳ್ಳಿಯಲ್ಲಿ ಸ್ವಲ್ಪ ಕಷ್ಟ ಅಲ್ವಾ ಫ್ರೆಂಡ್ಸ್. ಯಾವುದೇ ಥರ ಏನೇ ಮಾಡೋಕ್ಕೋದ್ರೂ ಕೂಡ ಅಲ್ಲಿ ಅರ್ನಿಂಗ್ಸ್ ಕಡಿಮೆ, ಇಲ್ಲ ಅರ್ನಿಂಗ್ಸ್ ಬರೋದೇ ಡೌಟು, ಅಷ್ಟು ಕಷ್ಟ ಇರುತ್ತೆ. ಏನೋ ಒಂದೊಂದು ಸರಿ ಸಿಟಿಯಲ್ಲೇ ಇರಬೇಕಿತ್ತು ಅಂತ ಅನಿಸ್ಬಿಡುತ್ತೆ ಫ್ರೆಂಡ್ಸ್. ಅಮ್ಮ ನೀರಲ್ಲಿ ಆಡಬಾರ್ದು, ಕೋಲ್ಡ್ ಆಗುತ್ತೆ, ಬಾ ಹೋಗೋಣ. ಇವಳನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಫ್ರೆಂಡ್ಸ್. ಇಲ್ಲ ಅಂತಂದರೆ ಇಲ್ಲೇ ನೀರಲ್ಲಿ ಆಡ್ಕೊಂಡಿರ್ತಾಳೆ. ಮತ್ತೆ ಸಿರಪ್ ಹಾಕ್ತೀನಿ ನೋಡು ಕೋಲ್ಡ್ ಆದರೆ. ಫ್ರೆಂಡ್ಸ್, ಹೀಗೆ ಲಾಗ್ ನೋಡ್ತಾ ಇರಿ. ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀರಲ್ಲಿ ಏನಕ್ಕೆ ಇಷ್ಟ ಆಡೋದು ನೀನು? ಕೋಲ್ಡ್ ಆದರೆ, ಜ್ವರ ಬಂದರೆ? ಓಯ್, ಏನು ಮಾಡ್ತಿರೋದು ನೀನು? ನಡಿ ಮನೆಗೆ, ನಡಿ ಅಮ್ಮ, ನಡಿ ಮನೆಗೆ, ನಡಿ ಮನೆಗೆ ಹೋಗೋಣ. ಕೋಲ್ಡ್ ಆಗುತ್ತೆ, ಅಕ್ಷಿ ಬರುತ್ತೆ, ಗೊಣ್ಣೆ ಬರುತ್ತೆ. ನೆನೆಲ್ಲ ಬಂತಲ್ಲ, ಗೊಣ್ಣೆ ಅಂತ ಇದ್ದಲ್ಲ. ನಿನ್ನ ಹೆಸ್ರೇನಮ್ಮ? ಕೃತಿಕಾ. ಅಮ್ಮ ಹೆಸ್ರೇನು?
ಅಮ್ಮ ಹೆಸ್ರೇನು? ನಾನು ಹೆಂಗೆ ಕರೆಯೋದು ನೀನು? ಕಾಲಲ್ಲ, ನಾನು ಹೆಂಗೆ ಕರೆಯೋದು ನೀನು ಹೇಳು. ನಾನು ಹೆಂಗೆ ಕರೆದಿದ್ದು ನನ್ನ ಮಮ್ಮಿ ಅಂತ ಅಲ್ಲ, ನನ್ನ ಹೆಸ್ರು ಕರೆದಲ್ಲ. ಅಪ್ಪ ಹೆಂಗೆ ಕರೆಯುತ್ತೋ ಹಂಗೆ ಕರೆದಲ್ಲ. ಹೆಂಗೆ ಕರೆದಿದ್ದು ನೀನು ನನ್ನ? ನನ್ನ ಹೆಸ್ರಿಟ್ಟು ಕರೀತಿಯಲ್ಲ, ಕರಿ. ನನ್ನ ಹೆಸ್ರೇನು ಹೇಳು? ಹಾಂ ಹೇಳು. ಅರ್ಥೋಗಿದ್ಯಾ? ಗಾಯತ್ರಿಯನ್ನು ಹೇಳು. ಬುಜ್ಜ ಗಾಯತ್ರಿ ಅಲ್ಲ, ಗಾಯತ್ರಿ ಹೇಳು ಇನ್ನೊಂದ್ಸರಿ. ಹೇಳೇ. ಏಯ್ ನಡಿ ನಡಿ, ಜಾಸ್ತಿ ಆಯ್ತು ನಿಂದು ಕಾಲು ತೊಳ್ಕೊಳ್ಳೋದು. ನಡಿ. ಹ್ಞೂ, ಕಾಲು ಸಾಕು, ನಡಿ, ಥಂಡಿ ಆಗುತ್ತೆ. ಇಲ್ಲ 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 ಬಾ, ಕೆಳಗಡೆ ಬಿಸಿನೀರಲ್ಲಿ ಕೈ ಕಾಲು ತೊಳಿಸ್ತೀನಿ ಬಾ, ಸ್ನಾನ ಮಾಡಿಸ್ತೀನಿ ಬಾ. ನಿನಗೆ ಏನು ತಿನ್ನಲ್ವ ನೀನು? ಬೂವ ತಿನ್ನಂತೆ ಬಾ. ಅಮ್ಮನೂ ಇನ್ನೂ ಬೂವ ತಿಂದಿಲ್ಲ, ಇಬ್ಬರು ತಿನ್ನೋಣ ಬಾ. ನಿಧಾನಕ್ಕೆ ಇಳಿ, ನಿಧಾನವೇ ಪ್ರಧಾನ. ಹಿಂಗೆ ಕಿರ್ಚ್ಕೊಂಡು ಇಳಿಬಾರ್ದು, ಸರಿಯಾಗಿ ಇಳಿಯೋದು ಕಳಿ. ಜಂಪ್ ಡಾಪ್. ಓಮೋ ಇಲ್ಲಿ ಕೈ ಕೊಡೋ ಮೋ, ಬಿದ್ದೋಗ್ತೀಯಾ? ಗುಡ್ಕೊಂಡು ಹೋಗ್ಬಿಡ್ತೀಯ ಆಮೇಲೆ. ಹಾಂ, ಒಂದೊಂದೇ ಜಡ್ ಪುಟ್ಟ ಪುಟ್ಟ ಹೆಜ್ಜೆ ಹಂಗೆ. ಒಬ್ಬೊಬ್ಬಳೇ ಹತ್ತಕ್ಕೆ ಬರಬಾರ್ದಮ್ಮ ಮೆಟ್ಲು, ಬಿದ್ದರೆ ಏನು ಕತೆ? ಹ್ಞೂ, ಹಬ್ಬು ಆಗುತ್ತೆ. ಹ್ಞೂ, ಅಲ್ಲಿ ಹಿಡ್ಕೊಂಡೆ, ಹಂಗೆ ಇಟ್ಕೊಂಡೇ ಬರಬೇಕು. ಒಬ್ಬೊಬ್ಬಳೇ ಬರಬೇಡ ನೀನು ಮೆಟ್ಲು ಹತ್ಕೊಂಡು, ಆಯಿತಾ? ಫ್ರೆಂಡ್ಸ್, ಇದು ನನ್ನ ಪುಟ್ಟ ಲಾಗ್ ಆಗಿತ್ತು. ಮತ್ತು ನಾನು ಮುಂದಿನ ಲಾಗಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಲಾಗ್ ನೋಡ್ತಾ ಇರಿ. ಈಗ ಪಾಪುಗೆ ಅನ್ನ ತಿನ್ನಿಸ್ತಾ ಇದ್ದೀನಿ, ನಾನು ಪುಳಿಯೋಗರೆ ತಿಂತಾಯಿದ್ದೀನಿ. ಯಾವಾಗಲೂ ವೈಟ್ ರೈಸ್ ಎತ್ತಿಟ್ಟಿರೋದ್ರಿಂದ ಅಮ್ಮಗೆ ಪಾಪುಗೆ ಆಗುತ್ತೆ. ಓಕೆ ಫ್ರೆಂಡ್ಸ್, ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿ ಒನ್.